ಅವ್ರು ಯಾವತ್ತೂ ಬಂದಿಲ್ಲ. ಅಣ್ಣವ್ರು ನೋಡಬೇಕು ಅಂದ್ರೆ ನಮ್ಮನ್ನು ಕರ್ಸ್ಕೊತಿದ್ರು. ಆಮೇಲೆ ಎಷ್ಟೋ ಸಲ ಶತದಿನೋತ್ಸವ ಟೈಮಲ್ಲಿ ಅಂದರೆ ಮುಂಚೆ 100 ಡೇಸ್ ಸೆಲೆಬ್ರೇಷನ್, 25 ವೀಕ್ ಸೆಲೆಬ್ರೇಷನ್ ಅನ್ನೋದು ತುಂಬ ಇರ್ತಾಯಿತ್ತು ನೋಡಿ. ಆ ಟೈಮಲ್ಲಿ ಕರೆಸಿ ಮಾತಾಡಿಸಿ ಶೀಲ್ಡ್ ಕೊಟ್ಟು ಕಳಿಸ್ತಾಯಿದ್ರು. ಇವಾಗ ಸನಾಜಪದ ಸನ್ನಿವೇಶ ಇದೆ, ಡ್ಯಾಡಿದು ನಮ್ಮ ಅಣ್ಣವ್ರದ್ದು ಹೇಳಬೇಕು. ಸೊ ಇನ್ನೇ ಸ್ಟೇಜ್ ಕರೆದ್ರು ಡ್ಯಾಡಿನ, ನಮ್ಮ ಅಣ್ಣವರೇ ಶೀಲ್ಡ್ಸ್ ಎಲ್ಲ ವಿತರಣೆ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಮ್ಮ ಡ್ಯಾಡಿ ಕರೆದ ಚಿನ್ನಪ್ಪ ಅಂತ ಅವ್ರ ಹೆಸರು ಅಂತೀನಿ. ನಿನ್ನ ಚಿನ್ನಪ್ಪ ಅಂತ ಇಡಬಾರ್ದಾಗಿತ್ತು, ದೊಡ್ಡಪ್ಪ ಅಂತ ಇಡಬೇಕಾಗಿತ್ತು ಅಂತ. ಯಾಕೆ ಸರಂಗ ನಿನ್ನ ಕೈ ಚಿನ್ನ, ನೀನು ದೊಡ್ಡಪ್ಪ ಅಂದರೆ ನೀ ದೊಡ್ಡಪ್ಪ ಅಂತ ಇಡಬೇಕಾಗಿತ್ತು ಸರ್. ದೊಡ್ಡ ದೊಡ್ಡ ಕಟೌಟ್ಗಳು ಮಾಡ್ತಿಲ್ಲಪ್ಪ, ಅದಕ್ಕೋಸ್ಕರ ಮಾತಂದೆ. ಚಿನ್ನ ಅಂತಂದರೆ ಹೇಗೆ ಅಂದರೆ ಈ ಒಂದು ಸರಸ್ವತಿ ಅನ್ನೋ ವಿಚಾರ ಹೇಳಬೇಕು ಅಂದರೆ ಇದು ಎಲ್ಲರಿಗೂ ಒಲಿಯಲ್ಲ ಅಷ್ಟು ಈಸಿಯಾಗಿ. ಒಲಿತು ಅಂದರೆ ಮೈ ಮರಿತಾರೆ. ಮೈ ಮರೆತಾಗ ದುಡ್ಡು ಕಾಸು ಅನ್ನೋದು ಮಧ್ಯ ಬರಲ್ಲ, ಬರೀ ಕಲೆ ಸಂಪ್ರದಾಯ ಅನ್ನೋದಿರುತ್ತೆ ಅಷ್ಟೇ. ಅದ್ರ ಹಿಂದೆ ಬರೋದು ಒಂದು ಪ್ರಶಂಸೆ. ಇವಾಗ ಈ ಪೇಂಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಈ ಕಲೆ ಅನ್ನೋದು ಹೇಳ್ತಿರಲ್ಲ, ಅದೇ ನಮ್ಮ ಹೊಟ್ಟೆ ತುಂಬ್ತಾಯಿತ್ತು ಅಂತ ನಮ್ಮ ಡ್ಯಾಡಿ ಹೇಳ್ತಾಯಿದ್ರು. ಈಗ ನಂದು ಅದೇ ಕೆಲಸ, ನನಗೆ ಅದೇ ಹೊಟ್ಟೆ ತುಂಬ್ತಾಯಿದೆ ಹೇಳಬೇಕು ಅಂತಂದರೆ. ಅವ್ರು ಚೆನ್ನಾಗಿದೆ ಕೃಷ್ಣ ಕಟೌಟು, ಈ ಥರ ಚೆನ್ನಾಗಿದೆ ಕೃಷ್ಣ ಕಟೌಟಾಗ ತುಂಬ ಸಂತೋಷ ಆಗುತ್ತೆ. ತುಂಬ ಟಫ್ ಕೆಲಸ ಹೇಳಬೇಕು ಅಂತಂದರೆ. ಇವಾಗ 81 ಅಡಿ ಕಟೌಟು ಅಂದರೆ ಮಲ್ಟಿಪಲ್ ಸ್ಟೇಟಸಲ್ಲಿ ಹೇಳಬೇಕು ಅಂದರೆ ಒಂದು 15ರಿಂದ 20 ಪೀಸ್ ಬರುತ್ತೆ. ಹೇಗೆ ಅಂದರೆ 14 ಅಡಿಗೆ 8 ಅಡಿ, 14 ಅಡಿಗೆ 8 ಅಡಿ ಈ ಥರ ಪೀಸಸ್ಗಳು ಮಾಡ್ಕೊತೀವಿ. ಪೀಸಸ್ ಮಾಡಿ ಒಂದ್ಮೇಲೆ ಒಂದು ಜೋಡಿಸೋ ಥರ ನಾವು ಇಟ್ಕೊತೀವಿ. ಅದ್ರ ಸಾಗುಣಿ ಹೆಂಗೆ ಮಾಡ್ತೀವಿ ಕೇಳಿ. ತಲೆ ಮೇಲೆ ಮುಂದ್ಗಡೆ ಇಬ್ಬರು ಸೈಕಲ್ ಅವರು, ಹಿಂದ್ಗಡೆ ಒಬ್ಬ ಸೈಕಲ್ ಅವರು ತಲೆ ಮೇಲೆ ಇಟ್ಕೊಂಡು ಥಿಯೇಟ್ರ್ ಸಾಗಣೆ ಆಗ್ತಿತ್ತು. ಇನ್ನೊಂದು ವೆರೈಟಿ ಹೇಳಬೇಕು ಅಂತಂದರೆ ತಳ್ಳೋ ಗಾಡಿ ಬರ್ತಿತ್ತಲ್ಲ, ತಳ್ಳೋ ಗಾಡಿ ಬರ್ತಿತ್ತು. ಆವಾಗ ಕಾಲ ನೀವು ನೋಡಿರ್ತೀರ ಮೋಸ್ಟ್ಲಿ ಒಂದು 15 ಇಯರ್ಸ್ ಬ್ಯಾಕ್. ಈ ಮೂಟೆಗಳೆಲ್ಲ ಗಾಡಿ ಕಟ್ಕೊಂಡು ತಳ್ಕೊಂಡು ಹೋಗ್ತಿದ್ರು. ಆವಾಗ ಈ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಮ್ಮಿ ಇತ್ತು, ಈ ಕೂಲಿ ಕೆಲಸ ಮಾಡೋದು ಜಾಸ್ತಿ ಇದೆ. ಒಂದು ಮೂಟೆಗೆ 10 ರೂಪಾಯಿ ಇತ್ತು. ಆ ಥರ ಗಾಡಿ ತೊಗೊಂಬಂದು ಅದ್ರ ಮೇಲೆ ಫುಲ್ಲಾಗಿ ಲೋಡ್ ಮಾಡಿ ಕಟೌಟ್ಗಳನ್ನ ತಳ್ಕೊಂಡು ಹೋಗ್ತಾಯಿದ್ವಿ ಥಿಯೇಟ್ರಿಗೆ. ನಾನು ಇವಾಗ ಒಂದು 20 ವರ್ಷದಿಂದ ಟ್ರಕ್ಕಲ್ಲಿ ಸಾಗಣೆ ಮಾಡ್ತೀನಿ. ಅದಕ್ಕೆ ಮುಂಚೆ ತಳ್ಳಗಾಡಿಯಲ್ಲಿ ಹಾಕ್ಬಿಟ್ಟು ತಳ್ಕೊಂಡು ಹುಡುಗರ ಜೊತೆ ಹೋಗಿ ಥಿಯೇಟ್ರಲ್ಲಿ ನಾವು ಸಬ್ಸ್ಟೆನ್ಷಿಯಲ್ ಆಗಿ ಕಟ್ಟಿ ಅದನ್ನು ರೆಡಿ ಮಾಡ್ಕೊಂಡು ಬರ್ತಾಯಿದ್ವಿ. ಇದರಲ್ಲಿ ಇನ್ನೊಂದು ಸಮಾಚಾರ ಇದೆ. ನಾವು ಥಿಯೇಟ್ರಿಗೆ ಹೋಗಿ ಕಟ್ಟೋದು ಇಲ್ಲಿ, ಅಲ್ಲಿ ಮರುಳು ಹಾಕೋದು ಹೇಗೆ? ಇವಾಗ ಹಿಂದ್ಗಡೆ ಒಂದು ಸಪೋರ್ಟ್ ಬೇಕು, ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಸೊ ಅದನ್ನು ಸರ್ವೆ ಮರುಗಳು, ಈಗ ಸ್ಕಫೋಲ್ಡಿಂಗ್ಸ್ ಅಂತ ಅಂತೀವಿ. ಮುಂಚೆ ಅದನ್ನು ಮರುಗಳು ಅಂದರೆ ಈ ಸಿಲ್ವಟ್ರಿ ಅಂತ ಅಂತಾರೆ. ಸಿಲ್ವಟ್ರಿಯಲ್ಲಿ ನಾವು ಕಟ್ಬಿಟ್ಟು ಅದಕ್ಕೆ ಒಂದು 75-80 ಫೀಟ್ ಗಂಟ ಜೋಡಣೆ ಮಾಡಿ ಆಮೇಲೆ ಕಟೌಟ್ ಅದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋಗ್ತಾಯಿದ್ವಿ. ಆಗ ನಿಮಗೆ ಫುಲ್ ಆಕಾರವಾಗಿ ಕಾಣ್ತಿತ್ತು. ಅಣ್ಣವ್ರದ್ದೇ ಆಗಲಿ, ಅಂಬರೀಷ್ದೇ ಆಗಲಿ, ವಿಷ್ಣುವ್ರದ್ದಾಗಲಿ ಈ ಥರ ಕಾಣ್ತಿತ್ತು. ಸೊ ಇದೆಲ್ಲ ಮಾಡಬೇಕು ಅಂದರೆ ಎಷ್ಟು ಮ್ಯಾನ್ ಪವರ್ ಬೇಕಾಗ್ತಿತ್ತಾಗ, ಅಷ್ಟೇ ಕಷ್ಟನೇ ಇತ್ತು. ಸನ್ನಿವೇಶ ಇದೆ. ನಮ್ಮ ಬಸವ ಸಿನಿಮಾ ತಪ್ಪು ಮಾಡಿದೆ, ದೊಡ್ಡ ಕಟೌಟ್ ಹಾಕ್ಬಿಟ್ಟೆ. ಎಷ್ಟು ದೊಡ್ಡದು ಅಂತಂದರೆ 98 ಅಡಿ ಹಾಕಿದ್ದೆ. ಸರಿ, 98 ಅಡಿ ಕಟ್ಟಿದ್ವಿ, ಏನೂ ತೊಂದರೆ ಆಗಿಲ್ಲ, ನೀಟಾಗಿ ಸೇಫ್ ಆಗಿತ್ತು, ವೆರಿ ಹ್ಯಾಪಿ. ಏನಾಯಿತು, ಸಡನ್ನಾಗೆ ಒಬ್ಬ ಹೂನಾರ ಹಾಕೋಕ್ಕೆ ಹೋಗಿ ಕೆಳಗೆ ಬಿದ್ದು ಕಾಲು ಮಾಡ್ಕೊಂಡು, ಅದು ನಮ್ಮ ಅಪ್ಪು ಸರ್ ಗಂಟ ರೀಚ್ ಆಗೋಯ್ತು. ಆ ಮ್ಯಾಟ್ರು ಇಮ್ಮಿಡಿಯೇಟ್ ಕರೆದ್ರು, ನನ್ನ ಕರೆದ್ಬಿಟ್ಟು ವಾರ್ನಿಂಗ್ ಬಂದು. ಏನಂತ ವಾರ್ನಿಂಗ್ ಅಂದರೆ, ಕೃಷ್ಣ ಇನ್ನೇನು ಆಸೈಸಿ ಬೇಡ, ಅಭಿಮಾನಿಗಳು ದೇವ್ರುಗಳಿದ್ದರೆ ನಾನಿರೋದು, ಅವರಿಲ್ಲ ಅಂದರೆ ನಾನೇನಿಲ್ಲ. ಹೌದು, ಅಭಿಮಾನಿ ದೇವ್ರುಗಳೇ ನಮ್ಗೆ ಬೇಕಾಗಿರೋದು. ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಬೇಡ, ಆ ಥರ ಬೇಡ. ನೆಕ್ಸ್ಟ್ ಟೈಮಿಂದ 70 ಅಡಿ ಅಥವಾ 63 ಅಡಿ ಮಾಡೋ ಸಾಕು ಅಂತ ವಾರ್ನ್ ಮಾಡಿ ಕಳಿಸು. ಅಂದರೆ ಪ್ರೀತಿಯಿಂದನೇ ಹೇಳೋದು. ಅದು ನಂಗೆ ಜಸ್ಟ್ ವಾರ್ನಿಂಗ್ ಥರ ಇರ್ತದೆ. ಯಾಕಂದರೆ ಇದನ್ನು ನಾನು ಮರಿಬಾರ್ದು, ಯಾರಿಗಾಗಲಿ ತಪ್ಪಾಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಅದನ್ನೇ ಇಲ್ಲಿ ಇಟ್ಕೊಂಡು ಅದೇ ಸೈಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಯಾವತ್ತೂ ಅದನ್ನು ಚೇಂಜ್ ಮಾಡಿಲ್ಲ, ಅದೇ ಥರ ಹೋಗ್ತಾಯಿದ್ದೀನಿ. ಸರ್, ಪ್ರಶಸ್ತಿ ಅನ್ನೋ ವಿಚಾರದಲ್ಲಿ ಹೇಳಬೇಕು ಅಂದರೆ 21 ಪ್ರಶಸ್ತಿ ಇದೆ. ಒಂದು ಸ್ಟೇಟ್ ಲೆಜೆಂಡ್ರಿ, ಆಮೇಲೆ ಅದೇನಂತಾರೆ ನ್ಯಾಷನಲ್ಲು, ಇಂಟರ್ನ್ಯಾಷನಲ್, ಈ ಥರ ಎಷ್ಟೋ ಅವಾರ್ಡ್ಸ್ ಇದೆ ಡ್ಯಾಡಿ. ಎಲ್ಲ ಇಟ್ಟಿದ್ದೀನಿ, ಎಲ್ಲ ತೋರಿಸ್ತೀನಿ, ಫೋಟೋಸ್ ಇದೆ, ಫೋಟೋಸ್ ಕಳಿಸ್ತೀನಿ. ಆಮೇಲೆ ಅನಂತರ ಈ ಸಿನಿಮಾ ಇಂಡಸ್ಟ್ರಿದು 100 ಡೇಸ್ ಸೆಲೆಬ್ರೇಷನ್, 25 ವೀಕ್ ಸೆಲೆಬ್ರೇಷನ್, ಈ ಥರದ್ದು ಸುಮಾರು ಒಂದು 78 ಶೀಟ್ಸ್ ಇದೆ. ಯಾವಾಗಿಂದ ಭೂತಾಯಿನ ಮಗ ಅಯ್ಯೋ ಇಂದ ಹಿಡಿದು ಇಲ್ಲಿಯವರೆಗೆ ಹತ್ತತ್ರ. ಮೊನ್ನೆ ಜೋಗಿ, ಅನಂತರ ನಮ್ಮ ರಿಷಬ್ ಶೆಟ್ಟಿ ಅವರು ಮೊನ್ನೆ ರಿಲೀಸ್ ಆಯಿತು, ಸೂಪರ್ ಹಿಟ್ ಆಯ್ತು ಪಿಕ್ಚರ್ ಅದು, ಕಾಂತಾರ, ಅದನ್ನು ಕೂಡ ಶೀಟ್ ಕೊಟ್ಟಿದ್ದಾರೆ, ಅದನ್ನು ಇಟ್ಟಿದ್ದೀವಿ. ಸೊ ಇದೆಲ್ಲ ಹೆಮ್ಮೆ ಕೊಡೋದು ನಮಗೆ. ಆ್ಯಕ್ಚುಲಿ ಇದನ್ನು ನಾವು ಬಿಸಾಕುವಂಥ